ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಈ ದಿನ ಸ್ನಾನ ಮುಗಿಸಿ ಪೂಜೆ ಮಾಡ್ತಿದ್ದೀನಿ. ಸ್ವಲ್ಪ ಬಿಡಿ ಹೂ ಇತ್ತು, ಹಾಗೆಯೇ ಕಟ್ಟಿರೋ ಹೂನು ಅಷ್ಟೇ ಸ್ವಲ್ಪ ಇತ್ತು. ಅದನ್ನೇ ದೇವ್ರಿಗೆ ಸ್ವಲ್ಪ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ. ಇನ್ನು ನಮ್ಮ ದೇವ್ರ ಮನೆಯೂ ಚಿಕ್ಕದಾಗೇ ಇರುತ್ತೆ. ದೇವ್ರ ಮನೆಯಲ್ಲಿ ತುಂಬ ಅಲಂಕಾರ ಮಾಡೋದಕ್ಕೆ ನಾನು ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿನೇ ಸಿಂಪಲ್ಲಾಗಿಯೇ ಪೂಜೆ ಕಂಪ್ಲೀಟ್ ಮಾಡ್ತೀನಿ. ಮನೆಯಲ್ಲಿ ಏನು ಮಾಡಿದರೆ ಅದೇ ತಿಂಡಿನೇ ದೇವ್ರಿಗೆ ನೈವೇದ್ಯಕ್ಕಿಟ್ಟು ಪೂಜೆನ ಮುಗಿಸ್ತೀನಿ. ಇನ್ನು ಹೂನು ಅಷ್ಟೇ, ಎಷ್ಟು ಹೂ ಇದ್ದರೆ ಅಷ್ಟರಲ್ಲೇ ಪೂಜೆನ ಮುಗಿಸ್ತೀನಿ. 2 ದಿನ ವಾರದಲ್ಲಿ ವರತ್ನೆಗೆ ಹೂ ತೊಗೊಂಡು ಬರ್ತಾರೆ. ನಾನು ಅದನ್ನೇ ಪೂಜೆಗೋಸ್ಕರ ಯೂಸ್ ಮಾಡ್ತೀನಿ. ಒಂದು 10 ನಿಮಿಷದಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ದೇವ್ರ ಮನೆಯಿಂದ ಆಚೆ ಬರ್ತೀನಿ. ಇನ್ನು ಈ ದಿನ ಟೈಲರಿಂಗ್ ಕೆಲಸದಲ್ಲಿ ತುಂಬ ಸ್ಯಾರಿಗಳು ಸ್ಟಿಚಿಂಗ್ ಎಲ್ಲ ಮಾಡೋದು ತೆಗೆದಿಡ್ತಾ ಇದ್ದೀನಿ. ನಾನೀಗ ನೋಡ್ತಿರೋಂಥ ಸ್ಯಾರೀಸ್ ಒಂದು 4 ಸ್ಯಾರೀಸ್ ಇದೆ ಒಂದೇ ಕಸ್ಟಮರ್ದು. ಈ ಕಸ್ಟಮರ್ದು ಒಂದು 4 ಸ್ಯಾರೀಸೂ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಬೇಕು. ಜಿಗ್ಜಾಗ್ ಆ್ಯಂಡ್ ಫಾಲ್ ಆಗಿದೆ ಸ್ಯಾರೀಸು. ಬ್ಲೌಸ್ ಪೀಸು ಸಪ್ರೇಟಾಗಿ ಕಟ್ ಮಾಡಿ ತೆಗ್ದಿದ್ದೀನಿ. ಸ್ಯಾರೀಸು ತುಂಬ ಚೆನ್ನಾಗಿದ್ದಾವೆ. ಸ್ಯಾರೀಸು ಕಲರು ಸುಮಾರು ಒಂದು 20 ಸ್ಯಾರಿಗಳು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲನೂ ಬೇಗನೆ ಒಂದು 2 ಡೇಸಲ್ಲಿ ಕೊಡಬೇಕಾಗಿದೆ. ಅದೆಲ್ಲ ಸ್ಯಾರೀಸೂ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಹಾಗಾಗಿನೇ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸ್ಯಾರಿಗಳನ್ನು. ಇದು ಯೆಲ್ಲೋ ಕಲರ್ ಸ್ಯಾರಿ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಪರ್ಪಲ್ ಕಲರ್ ಕಾಂಬಿನೇಷನ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಬ್ಲೌಸ್ ಪೀಸು ಸಪ್ರೇಟಾಗಿ ಕಟ್ ಮಾಡಿದ್ದೀನಿ ಈ 4 ಸ್ಯಾರೀಸಲ್ಲೂ. ಇದು ನೋಡಿ ಡಬಲ್ ಕಲರ್ ಕಾಣ್ತಿದೆ, ಆರೆಂಜು ಮತ್ತು ಗ್ರೀನ್ ಶೇಡ್ ಥರ. ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಮೂತ್ ಆಗಿದೆ ಈ ಸ್ಯಾರಿ. ಇದು 4 ಬ್ಲೌಸಸ್ಸು ಒಬ್ರದ್ದು. ಇನ್ನು ಈ ಬ್ಯಾಗಲ್ಲಿರೋ ಸ್ಯಾರೀಸ್ ಎಲ್ಲ ಇನ್ನೊಬ್ರದ್ದು, ಇನ್ನೊಂದು ಕಸ್ಟಮರ್ದು. ಇವು ಅಷ್ಟೇ ಎಲ್ಲ ಫಂಕ್ಷನ್ಗೆ ಹೋಗೋವಂಥ ಸ್ಯಾರೀಸ್ಗಳೇ ಇವೆಲ್ಲನೂ. ಫಂಕ್ಷನ್ಗೆ ಹೋಗಬೇಕು, ಸ್ವಲ್ಪ ಬೇಗನೆ ಸ್ಟಿಚಿಂಗ್ ಮಾಡಿಕೊಡಿ ಅಂತೇಳ್ಬಿಟ್ಟು ತಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಈ ಬ್ಯಾಗಲ್ಲಿರೋ ಸ್ಯಾರೀಸು ಒಂದು 5 ಸ್ಯಾರೀಸ್ ಇದೆ. ಈ 5 ಸ್ಯಾರೀಸು ಅಷ್ಟೇ ಎಲ್ಲ ಫಂಕ್ಷನ್ಸ್ಗೆ ಉಟ್ಕೊಳ್ಳೋ ಅಂಥ ಸ್ಯಾರಿನೇ. ಈ ಪಿಂಕ್ ಕಲರ್ ಸ್ಯಾರಿ ನೋಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ. ವರ್ಕ್ ಮಾಡಬೇಕು, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಬೇಕು ಈ ಸ್ಯಾರಿಗೆ. ಇದು ಅಷ್ಟೇ ಬ್ಲೂ ಆ್ಯಂಡ್ ಮೆರೂನ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ. ಪಲ್ಲುನೂ ಅಷ್ಟೇ ಮೆರೂನ್ ಕಲರ್ ಇದೆ. ಮೆರೂನ್ ಕಲರ್ ಅಂದರೆ ಫುಲ್ಲು ಮೆರೂನ್ ಇಲ್ಲ, ಸ್ವಲ್ಪ ಪಿಂಕೂ ಆ್ಯಡ್ ಆದಾಗಿದೆ. ಪಿಂಕ್ ಕಲರೂ ಕಾಣುತ್ತೆ ಅದು ನೋಡೋದಕ್ಕೆ. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸ್ಯಾರಿನೂ ತುಂಬ ಚೆನ್ನಾಗಿದೆ. ಇದು ಇನ್ನೊಂದು ಸ್ಯಾರಿ. ಇದು ರೆಡ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ. ಪಲ್ಲುನೂ ರೆಡ್ ಕಲರು ಮತ್ತು ಬ್ಲೌಸ್ ಪೀಸೂ ರೆಡ್ ಕಲರು. ಈ ಸ್ಯಾರಿಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿನೇ ಸ್ಟಿಚ್ ಮಾಡಬೇಕು. ಇದು ನೋಡಿ ಸ್ವಲ್ಪ ರೇರ್ ಕಲರು, ಪರ್ಪಲ್ ಕಾಂಬಿನೇಷನ್ನು ನೋಡಿ, ಲೈಟ್ ಬ್ಲೂ ಕಲರು. ಇದಕ್ಕೂ ಪರ್ಪಲ್ ಬ್ಲೌಸ್ ಪೀಸ್ ಬಂದಿದೆ. ಇನ್ನು ಇದೊಂದು ಪಿಂಕು ಜರಿ ಬಾರ್ಡ್ರ್ ಬಂದಿದೆ, ಗೋಲ್ಡ್ ಕಲರ್ ಥರ ಜರಿ ಬಾರ್ಡ್ರ್ ಬಂದಿದೆ. ಇದಕ್ಕೆ ಪಿಂಕ್ ಕಲರೇ ಬಂದಿದೆ ಬ್ಲೌಸ್ ಪೀಸು. ಇಷ್ಟು ಸ್ಯಾರಿಗಳನ್ನು ನಾನು ಈ ದಿನವೇ ಕಟ್ಟಿಂಗ್ ಎಲ್ಲ ತಗೊಳ್ಬೇಕು. ಇದ್ರ ಜೊತೆಗೆ ಇನ್ನೂ ಒಂದು 2 ಕಸ್ಟಮರ್ದು ಅರ್ಜೆಂಟ್ ಇದೆ.
ಈ ಬ್ಯಾಗಲ್ಲಿರೋ ಸ್ಯಾರೀಸು ಇನ್ನೊಂದು ಕಸ್ಟಮರ್ದು. ಇದು ಸಹ ಅರ್ಜೆಂಟು ಇರುವಂಥ ಸ್ಯಾರಿಗಳೇ. ಎಲ್ಲನೂ ತೆಗೆದು ನೋಡ್ಕೊಳ್ತಿರೋದು ಏನಕ್ಕೆ ಅಂದರೆ, ಈಗ ಲೈನಿಂಗ್ ಎಲ್ಲ ತೆಗೆದು ಇಟ್ಕೊಳ್ಬೋದು. ಲೈನಿಂಗ್ ಆ್ಯಂಡ್ ಪಾಲ್ಸ್ ಎಲ್ಲ ನೋಡಿಕೊಂಡ್ರೆ ಯಾವ್ದು ಲೈನಿಂಗ್ ಇದೆ, ಯಾವುದು ಲೈನಿಂಗ್ ಇಲ್ಲ, ಹಾಗೆಯೇ ಯಾವುದಕ್ಕೆ ಪಾಲ್ಸ್ ಬೇಕು ಅದೆಲ್ಲ ನೋಡ್ಕೊಂಬಿಟ್ರೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಚೆಕ್ ಮಾಡಿಕೊಂಡ್ರೆ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬೇಗನೆ ಮಾಡ್ಕೊಳ್ಬೋದು. ಇದು ಪ್ಯಾರೆಟ್ ಗ್ರೀನ್ ಕಲರು ಸ್ಯಾರಿ ನೋಡಿ, ಕಾಟನ್ ಸ್ಯಾರಿ ಥರ ಇದೆ. ಅದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ರೆಡ್ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ. ಇನ್ನು ಈ 4 ಸ್ಯಾರೀಸು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಇದು ಸಿಮೆಂಟ್ ಕಲರು ಆ್ಯಂಡ್ ರೆಡ್ ಕಾಂಬಿನೇಷನ್ನು. ಸ್ಯಾರಿ ಫುಲ್ಲು ಓಪನ್ ಮಾಡ್ತಿಲ್ಲ, ಓಪನ್ ಮಾಡಿದ್ರೆ ಅದು ಫೋಲ್ಡ್ ಮಾಡೋದಕ್ಕೆ ಮತ್ತೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇಡ್ತಾಯಿದ್ದೀನಿ. ಇದು ನೋಡಿ, ಬ್ಲೂ ಲೈಟ್ ಪಿಂಕ್. ಇದು ಪಿಂಕ್ ಥರನೂ ಇಲ್ಲ, ಅದು ಕ್ರೀಮ್ ಥರನೂ ಇಲ್ಲ, ಆ ರೀತಿ ಕಲರು. ಸ್ವಲ್ಪ ರೇರ್ ಕಲರ್ ಇದೆಲ್ಲ ಈ ಸ್ಯಾರಿ. ಆದರೆ ನೋಡಿ ಗ್ರ್ಯಾಂಡಾಗಿ ಕಾಣುತ್ತೆ, ಉಟ್ಕೊಂಡ್ರೆ ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ನು ಈ ಪಿಂಕ್ ಸ್ಯಾರಿ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಪಿಂಕ್ ಕಲರು. ಇದಕ್ಕೆ ಬ್ಲೌಸ್ ಬಂದು ಗೋಲ್ಡನ್ ಕಲರ್ ಬ್ಲೌಸ್ ಬಂದಿದೆ. ಡಾರ್ಕ್ ಪಿಂಕು. ಸ್ಯಾರಿ ಫುಲ್ಲು ಇದೇ ರೀತಿ ಇದೆ, ಫ್ಲವರ್ಸು ಮತ್ತು ದೊಡ್ಡ ಬಾರ್ಡರ್ ಬಂದಿದೆ. ತುಂಬ ಚೆನ್ನಾಗಿದೆ. ಈ 4 ಸ್ಯಾರೀಸೂ ಅಷ್ಟೇ ಒಂದು ಕಸ್ಟಮರ್ದು. ಇದೆಲ್ಲ ಒಂದು 2 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುವಂಥ ಸ್ಯಾರಿಗಳು. ಇಷ್ಟು ಸ್ಯಾರಿಗಳಲ್ಲಿ ಇದರಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಹಾಕುವಂಥ ಬ್ಲೌಸಸ್ಸು ಇದ್ದಾವೆ. ಹಾಗೆಯೇ ರೌಂಡ್ ನೆಕ್ ಇಟ್ಟು ಸಿಂಪಲ್ಲಾಗಿ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡುವಂಥ ಬ್ಲೌಸಸ್ಸು ಇದ್ದಾವೆ. ಇನ್ನು ಅವರವ್ರ ಅಳತೆ ಬ್ಲೌಸಲ್ಲಿ ಸಪ್ರೇಟಾಗಿ ನಾನು ಬ್ಲೌಸ್ ಪೀಸನ್ನು ಕಟ್ಟಿಡ್ತಿದ್ದೀನಿ. ಇನ್ನು ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.